ಸಾತ್ವಿಕನ ರಕ್ಷಣಾ ಕಾರ್ಯ ಕೊನೆ ಹಂತದಲ್ಲಿ ನಡೀತಾ ಇರುವಂಥದ್ದು. ಈಗ ಸದ್ಯ ಸ್ಥಳದಲ್ಲಿ ಇಂಡಿ ಶಾಸಕರಾಗಿರ್ತಾರೆ ಯಶವಂತರಾಯಗೌಡರು ಇದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಕಳೆದ 14ರಿಂದ 15 ತಾಸಾಯಿತು ಕಾರ್ಯಾಚರಣೆ ನಡೀತಾ ಇದೆ. ಈ ಪರಿಸ್ಥಿತಿ ಏನಿದೆ ಅಂತ ಅಲ್ಲ, ಕೊನೆ ಹಂತಕ್ಕೆ ಬಂದಿದೆ ಈಗ ಆಲ್ಮೋಸ್ಟ್ ಆಲು. ನನ್ನ ದೃಷ್ಟಿಯೊಳಗೆ ವಿದಿನ್ ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ನಾಗ ಈಗ ಕಂಪ್ಲೀಟ್ ಆಗುತ್ತೆ. ದೇ ಆರ್ ಡೂಯಿಂಗ್ ದರ್ ಬೆಸ್ಟ್. SDRF NDRF ದವರು ಯಾರು ಅನುಭವಿ ಇಂಥ ಆಪ್ರೇಷನ್ ಮಾಡಿರ್ತಕ್ಕಂಥ ಅನುಭವದವ್ರು ಇದ್ದಾರೆ, ಅವರೆಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ಒಂದೇ ಏನಂದ್ರೆ ಆತಂಕ, ಆ ಮಗುವಿಗೆ ಎಲ್ಲಿಯಾದರೂ ಈಗ ಇದನ್ನು ಆಪ್ರೇಷನ್ ಮಾಡುವಾಗ ಧಕ್ಕೆ ಆಗಬಾರ್ದು, ಆ ಮಗುವಿನ ಜೀವಕ್ಕೆ ಏನಾದರೂ ತೊಂದರೆ ಆಗಬಾರ್ದು ಅಂತೇಳಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಆಗುತ್ತೆ. ಇಡೀ ಆಡಳಿತ ವ್ಯವಸ್ಥೆ ಇಲ್ಲೇ ಇನ್ವಾಲ್ವ್ ಆಗಿದೆ, ಎಲ್ಲರೂ ಕೂಡಿ ಶ್ರಮಿಸ್ತಾ ಇದ್ದಾರೆ. ನಮ್ಮೆಲ್ಲರ ನಿರೀಕ್ಷೆ ಇಷ್ಟೇ, ಆ ಸಾತ್ವಿಕ ಮತ್ತೆ ಪುನರ್ಜನ್ಮ ಪಡೆದು ಉಳಿದು ಆ ತಾಯಿ ಮಡಿಲು ಸೇರಲಿ, ಆ ಕುಟುಂಬಕ್ಕೆ ಸೇರಲಿ. ನಮ್ಮೆಲ್ಲರ ಹಾರೈಕೆ, ಭಗವಂತನ ಪ್ರಾರ್ಥನೆ ಅಷ್ಟೇ, ಆ ಸಾತ್ವಿಕ ಮರಳಿ ನಮ್ಮೆಲ್ಲರಲ್ಲಿ ಸೇರಲಿ ಅಂತೇಳಿ. ಸರ್, ಹಗಲಿರುಳು SDRF, ಅಗ್ನಿಶಾಮಕ ದಳ, NDRF ಸಹ ಕಾರ್ಯಾಚರಣೆ ಮಾಡ್ತಾರೆ. ನೀವು ಸಹ ರಾತ್ರಿ ಇಲ್ಲೇ ಇದ್ದೀರಿ ಸರ್. ಈಗ ಇನ್ನೂವರೆಗೆ ಅಂದರೆ ಬಂಡೆಕಲ್ಲು ಅಡ್ಡ ಬಂದಿರೋದ್ರಿಂದ ವಿಳಂಬ ಆಗ್ತಾ ಇರೋದು. ಈ ಕಾರ್ಯಾಚರಣೆ ಯಾವ ರೀತಿ? ಅಲ್ಲ, ಇದು ಆ್ಯಕ್ಚುಲಿ ನಿಮಗೆ ಭೂಮಿ ಒಳಗೆ ಏನದು ಯಾರಿಗೆ ಗೊತ್ತಿರೋದಿಲ್ಲ. ಪ್ಯಾರಲಲ್ ಆಗಿ ಅವರೊಂದು ಕುಣಿ ಹೊಡೋದು ಪ್ರಯತ್ನ ಮಾಡ್ತಾಯಿದ್ದಾರೆ. 17-18 ಫುಟ್ಗೆ ಹೋಗಿದ್ದಾರೆ. ಅದಕ್ಕಿಂತ ಆ ಮಗುವಿನ ಇದ್ದ ಜಾಗದಕ್ಕಿಂತ ಸ್ವಲ್ಪ ಕೆಳಗಡೆ ಹೋಗಿ ಅದನ್ನು ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಅವ್ರಿಗೆ ಅವ್ರದ್ದೇ ಆದಂಥ ಅನುಭವ ಇದೆ. ನಾವು ಯಾರೂ ಅದ್ರಾಗ ಪ್ರಿಫೇರ್ ಆಗಿಲ್ಲ. ಯಾಕಂದರೆ ಇದ್ರದ್ದು ಸೂಕ್ಷ್ಮ ವಿಚಾರ ಇದು. ನಾವು ಯಾರು ಏನಾರು ಮಾಡ್ಲಿಕ್ಕೆ ಹೋದ್ರೆ ಅವ್ರು ಏನು ಅನುಭವದ ಪ್ರಕಾರ ಮಾಡ್ತಾಯಿದ್ದಾರೆ. ಬಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಮುಗೀತದೆ ಅಂತೇಳಿ ನನಗೆ ಅಡ್ಮಿನಿಸ್ಟ್ರೇಷನ್ದವ್ರು ಹೇಳಿದ್ದನ್ನು ಒಂದು ಅರ್ಧ ಗಂಟೆ ಮೊದಲು ಹೇಳಿದ್ರು ಅವ್ರು ನನಗೆ. ಇಲ್ಲ, ಒಂದು ಹಾಫ್ ಆನ್ ಅವರ್ದಾಗ ಮುಗೀತು ಅಂತೇಳಿ. ಬಟ್ ಸ್ವಲ್ಪ ಡಿಲೇ ಆಗ್ತಾಯಿದೆ. ಬಟ್ ದೇ ಆರ್ ಡೂಯಿಂಗ್ ದರ್ ಬೆಸ್ಟ್. ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ನಾವು. ಡೇ ಆ್ಯಂಡ್ ನೈಟ್ ಅಲ್ಲೇನು ಕೆಲವು ಹುಡುಗರು ಅವು ಆಕ್ಸಿಜನ್ ಬಿಟ್ಟು ಅಲ್ಲೇನು ಕೂತಿದ್ದಾರೆ. ನೀನಾಗಿ ಹೇಳಿದ್ರೆ 6 ಗಂಟೆಗೆ ಬಂದು ಕೂತವ್ರು ಇವತ್ತಿಗೂ ಸಹಿತ ಗಾಡಿ ಹೇಳ್ತಾರೆ. ಭಾಳ ಪರಿಶ್ರಮ ಪಡ್ತಾ ಇದ್ದಾರೆ ಇಡೀ ವ್ಯವಸ್ಥೆ. ಭಗವಂತನ ಪ್ರಾರ್ಥನೆ ಮಾಡೋದು ಅಷ್ಟೇ, ಬೇಗನೆ ಆ ಕಾರ್ಯಾಚರಣೆ ಮುಗಿದು ಆ ಮಗು ಸಾತ್ವಿಕ ಅವ್ರ ತಾಯಿ ಮಡ್ಲಿ ಸೇರಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಈಗ ವೈದ್ಯರು ಆರೋಗ್ಯದ ಸ್ಥಿತಿ ಬಗ್ಗೆ ಏನಾದರೂ ಮಾಹಿತಿ ನೀಡಿ? ಅವರು ಹೇಳಿದ್ದಾರೆ, ಆಕ್ಸಿಜನ್ ಕೊಡೋದ್ರಿಂದ ಯಾವುದೇ ರೀತಿ ಜೀವಕ್ಕೆ ಅಪಾಯ ಇಲ್ಲ ಅಂತೇಳಿ. ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಇಲ್ಲಿ ಮುಗಿದ್ರಪ್ಲೆ, ಆಪ್ರೇಷನ್ ಮುಗಿದ್ರಪ್ಲೆ ಆ ಮಗುವಿಗೆ ಫಸ್ಟ್ ಏಡ್ ಸ್ಟೇಟ್ಮೆಂಟ್ ಕೊಟ್ಟು ಉತ್ತಮ ಚಿಕಿತ್ಸೆಗಾಗಿ ಕೊಂಡೊಯ್ತಕ್ಕಂಥ ಒಂದು ಏನೇ ತಯಾರಿ ಮಾಡ್ಕೋಬೇಕಾಯ್ತು ಎಲ್ಲ ವ್ಯವಸ್ಥೆ ತಯಾರಿ ಮಾಡ್ಕೊಂಡಿದ್ದಾರೆ ಇಲ್ಲಿ. ಇದಿಷ್ಟು ಏನಂತಂದರೆ ಇಂಡಿ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡರ ಪಾಟೀಲ್ರವರ ಮಾತು. ಏನಂದರೆ ಈಗಾಗಲೇ ಎಲ್ಲ ರೀತಿಯಾದ ಸುರಕ್ಷಿತ ಹೊರತೆಗೆಯುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ನಾವು ಕೂಡ ಇಲ್ಲಿ ಸ್ಥಳದಲ್ಲಿದ್ದು ಎಲ್ಲ ರೀತಿ ಮಾಹಿತಿಯನ್ನು ಪಡೆದುಕೊಂಡು ಆದಷ್ಟು ಬೇಗ ಮಗು ಸುರಕ್ಷಿತವಾಗಿ ತಾಯಿ ಮಾಡಲು ಸೇರುವಂಥ ಮಾತಾಡಿದೆ. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ರಾಚಪ್ಪ ಬಂಡಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.